ನಮಸ್ಕಾರ, ಇದು ಗರುಡ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ಈಗ ಹೊಸದೊಂದು ಚರ್ಚೆ ಕಾವು ಪಡೆದುಕೊಂಡಿದೆ. ಅದುವೇ ರೈತ ಪರ ಹೋರಾಟ ಸಮಿತಿಯ ನಡೆಯ ಬಗ್ಗೆ. ಹೌದು, ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷರಾದ ಸಿಎಂ ಬೈರೇಗೌಡರ ಸಂಪೂರ್ಣ ಬೆಂಬಲ ಪಡೆದು ಈಗ ಅವರನ್ನು ಮರೆತಿದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಹೌದು ವೀಕ್ಷಕರೇ, ಜಂಗಮಕೋಟೆ ಅಷ್ಟೇ ಅಲ್ಲದೆ ಇಡೀ ಜಿಲ್ಲೆಯಲ್ಲಿ ಸಿಎಂ ಬೈರೇಗೌಡರ ಹೆಸರು ಅಜರಾಮರ. ಹೋರಾಟದ ಕಿಚ್ಚು ಹಚ್ಚಿದ ನಾಯಕನನ್ನೇ ಸಮಿತಿ ಮೂಲೆಗುಂಪು ಮಾಡುತ್ತಿದೆಯೇ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ. ಸ್ವಾರ್ಥಕ್ಕಾಗಿ ಅವರನ್ನೇ ಮರೆಯಲಾಗುತ್ತಿದೆಯೇ ಎಂದು ಸಿಎಂ ಬೈರೇಗೌಡರ ಅಭಿಮಾನಿಗಳು ಆಕ್ರೋಶ ಹೊರ ಹಾಕುತ್ತಿದ್ದಾರೆ. ಸದ್ಯಕ್ಕೆ ಈ ವಿಚಾರ ಜಿಲ್ಲಾದ್ಯಂತ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ. ಬೆಳೆಸಿದ ಕೈಯನ್ನೇ ಕಚ್ಚುವ ಕೆಲಸಕ್ಕೆ ಈ ಸಮಿತಿ ಮುಂದಾಗಿದೆಯೇ ಅಥವಾ ಇದರ ಹಿಂದೆ ಯಾವುದಾದರೂ ರಾಜಕೀಯ ಷಡ್ಯಂತ್ರವಿದೆಯೇ ಎನ್ನುವ ಚರ್ಚೆ ಶುರುವಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗರುಡ ಕನ್ನಡ ನ್ಯೂಸ್. ಇದು ಜನರ ಧ್ವನಿ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ಎಲ್ಲ ನನ್ನ ಆತ್ಮೀಯ ರೈತ ಸಹೋದರರೇ ಸಹೋದರಿಯರೇ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜಣ್ಣವರು, ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಮಚಂದ್ರೇಗೌಡ್ರೆ, ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಇಲ್ಲಿನ ಅಧ್ಯಕ್ಷರು, ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಭಕ್ತರಳ್ಳಿ ಬೈರೇಗೌಡ್ರೆ ಮತ್ತು ನಮ್ಮ ರಾಮಾಂಜನಪ್ಪನವರೇ, ಕೃಷ್ಣಮೂರ್ತಿ ಅವರೇ, ಇನ್ನು ವೇದಿಕೆಯ ಮೇಲೆ ಎಲ್ಲ ನನ್ನ ರೈತ ಬಂಧುಗಳೇ, ರೈತ ಹೋರಾಟಗಾರರೇ, ಮಾಧ್ಯಮ ಗೆಳೆಯರೇ, ಇವತ್ತು ಈ ಭೂಮಿಯ ಚೊಚ್ಚಲ ಮಗ ರೈತ ಅಂತ ಹೇಳ್ತಾರೆ. ಇನ್ನೊಂದು ಪ್ರಶ್ನೆ ಕೇಳಿ ಬರ್ತಾ ಇದೆ ಸರ್. ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷ ಸಿಎಂ ಬೈರೇಗೌಡ ಅವ್ರನ್ನ ಮೂಲೆಗುಂಪು ಮಾಡಿದ್ದಾರೆ. ಬೆಂಬಲಕ್ಕೆ ತಗೊಂಡು, ಸಹಕಾರ ತಗೊಂಡು, ಇಷ್ಟು ದಿನಗಳ ಕಾಲ ಅವರು ಬೆಂಬಲ ತಗೊಂಡು, ಇವಾಗ ನಿನ್ನೆ ನಡೆದ ಒಂದು ಸಮಾವೇಶದಲ್ಲಿ ಅವರ ಹೆಸರು ಪ್ರಸ್ತಾವನೆ ಮಾಡಿಲ್ಲ ಸಂಸದರು ಬರುವ ಕ್ಷಣದಲ್ಲಿ ಅಂತ ಒಂದು. ಈಗ ಯಾರೋ ಹೇಳಿದ ಮಾತಿಗೆ ನಾವು ಉತ್ತರ ಕೊಡುವಂತ ನಮ್ಗೆ ಇಲ್ಲ. ನಾವು ಯಾರು ಎಲ್ಲೆಲ್ಲರೂ ಯಾವ ಸಂದರ್ಭದಲ್ಲಿ ಗೌರವ ಕೊಡಬೇಕು. ನಮ್ಮ ಹೋರಾಟ ಸಮಿತಿ 13 ಹಳ್ಳಿಯ ಹೋರಾಟ ಸಮಿತಿನೂ ಕೂಡ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಕೂಡ ನಾವು ಎಲ್ಲಿ ಗೌರವವನ್ನು ಕೊಡಬೇಕು ಅದು ಕೊಟ್ಟಿದ್ದು. ಅದು ಯಾರೋ ಹೇಳಿರೋಕ್ಕೆ ನಾವು ಉತ್ತರ ಕೊಡೋಕ್ಕೆ ನಾವು ರೆಡಿ. ಪರ KIDB ಪರ